ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶಕ್ಕೆ ಉಪಯೋಗಿಸಿದಂತಹ ತೆಂಗಿನಕಾಯಿಂದ ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೀನಿ. ಆ ತೆಂಗಿನಕಾಯಿಂದ ಯಾವುದಾದ್ರೂ ಒಂದು ಸ್ವೀಟ್ ಡಿಶ್ನ ಮಾಡಬೇಕಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ 1 ಕಪ್ ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆಯನ್ನು ಹಾಕೊಂಡ ನಂತರ ಒಂದು 3 ಸ್ಪೂನ್ನಷ್ಟು ನೀರನ್ನ ಸೇರಿಸಿ ಸಕ್ಕರೆನ ಕರಗಿಸ್ಕೋಬೇಕು. ಪಾಕ ಎಲ್ಲ ಬರಬೇಕಂತ ಏನಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದ್ರೆ ತೆಂಗಿನಕಾಯಿ ಮತ್ತು ಸಕ್ಕರೆ ಒಂದಕ್ಕೊಂದು ಹೊಂದ್ಕೊಳ್ಳುತ್ತೆ ಅಂತ ಅಷ್ಟೇ. ತುರಿದಿಟ್ಟಿರುವಂತಹ ಒಂದು ಉಂಡೆ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ತೆಂಗಿನಕಾಯಿಲಿರುವಂತಹ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು. ಹೋಗಿಲ್ಲ ಅಂತಂದರೆ ಕೊಬ್ಬರಿ ಮಿಠಾಯಿ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಇದರಲ್ಲಿರುವಂತಹ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಒಣ ಕೊಬ್ಬರಿಯಲ್ಲಿ ಮಾಡಿಕೊಂಡ್ರೆ ಅದರಲ್ಲಿ ನೀರಿನಂಶ ಇರೋದ್ರಿಲ್ಲ, ಅದರಿಂದ ಅದನ್ನು ಜಾಸ್ತಿ ಹುರ್ಕೊಳ್ಳೋಂಥ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ನೀರಿನಂಶ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದನ್ನು ಹುರ್ಕೋಬೇಕು. ನೋಡಿ, ಈ ರೀತಿ ಒಂದಕ್ಕೊಂದು ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ ತುಪ್ಪ, ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪೌಡರ್ ಮತ್ತು 1 ಸ್ಪೂನ್ ರವೆನ ಹಾಕ್ಕೊಂಡಿದ್ದೀನಿ. ರವೆನ ಹಾಕ್ಕೊಳ್ಳೋದ್ರಿಂದ ನಾವು ಪೀಸ್ನ ಕಟ್ ಮಾಡಬೇಕಾದ್ರೆ ಪೀಸ್ ಕಟ್ಟಾಗೋಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾನು 1 ಸ್ಪೂನ್ ರವೆನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ರವೆ ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಈಗ ತಳಕ್ಕೆ ಒಂದು ಚೂರು ಅಂಟ್ಕೊಳ್ಳದೆ ನೀಟಾಗಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ತುಪ್ಪನ ಸವರಿ ರೆಡಿಯಾಗಿರುವಂತಹ ಕೊಬ್ಬರಿ ಮಿಶ್ರಣವನ್ನು ಇದಕ್ಕೆ ಹಾಕಿ ಒಂದು ಸಮ ನೀಟಾಗಿ ತಟ್ಕೋಬೇಕು. ಒಂದು ಸಮ ನೀಟಾಗಿ ತಟ್ಕೊಂಡ ನಂತರ ಸ್ವಲ್ಪ ಬಿಸಿ ಆರಿದ ಮೇಲೆ ಪೀಸ್ನ ಕಟ್ ಮಾಡಬೇಕು. ಬೇಗನೆ ಪೀಸ್ನ ಕಟ್ ಮಾಡಿಬಿಟ್ರೆ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಪೀಸ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದು ಕೂಲ್ ಆದಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.